ಇನ್ನು ಜಾತಿ ಗಣತಿ ಮೇಲೆ ಅನುಮಾನ ಪಡುವ ಅಗತ್ಯವಿಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಏನು ಮಾತನಾಡಿದ್ದಾರೆ ನೋಡೋಣ. ಮಾಡ್ತಾ ಇರೋದು ಜಾತಿ ಗಣತಿ. ಇಲ್ಲಿ ಯಾವ ಧರ್ಮನೋ ಯಾವ ಜಾತಿನೋ ಗ್ಲೋರಿಫೈ ಮಾಡೋದಾಗಲಿ, ಇನ್ನೊಂದು ಜಾತಿನ ಕಡೆಗಣಿಸೋದಾಗಲಿ, ಒಂದು ಧರ್ಮ ಹೆಚ್ಚು ಇನ್ನೊಂದು ಕಡೆ ಯಾವ ಉದ್ದೇಶನೂ ಇಲ್ಲ. ಇದು ಸಂವಿಧಾನದ ಆಶಯದ ಪ್ರಕಾರವೇ ನಡೀತದೆ. ಹೀಗಾಗಿ ಅನುಮಾನ ಪಡ್ತಕ್ಕಂಥ ಅಥವಾ ಸುಮ್ಮನೆ ಮಾತಿಗೋಸ್ಕರ ಮಾತಾಡೋದು ಅಗತ್ಯ ಇಲ್ಲ. ಇವೆಲ್ಲವನ್ನು 17ನೇ ತಾರೀಕು ಸಚಿವ ಸಂಪುಟದ ಮುಂದೆ ಕೂಲಂಕುಷವಾಗಿ ಚರ್ಚೆ ಮಾಡ್ತಾರೆ. ಜನತಾದಳದವ್ರು ಇರ್ಬೋದು, BJPಯವ್ರು ಇರ್ಬೋದು, ನೂರಾರು ಕೋಟಿ ದುಡ್ಡು ಖರ್ಚು ಮಾಡಿ ಜಾತಿ ಗಣತಿಯನ್ನು ಮಂಡನೆ ಮಾಡ್ತಾ ಇಲ್ಲ ಅಂತ ಅವರೇ ದೂರಿದ್ರು. ಮಾಧ್ಯಮದ ಮೂಲಕ ಸರ್ಕಾರವನ್ನು ತೀಕ್ಷ್ಣವಾಗಿ ಟೀಕೆ ಮಾಡಿದ್ರು. ಈಗ ಅದನ್ನು ಸರ್ಕಾರ ಸಂಪುಟ ಸಭೆಯಲ್ಲಿ ಮಂಡಿಸಿದ್ದಾರೆ. ಅದನ್ನು 17ನೇ ತಾರೀಕು ಯಾವುದೇ ಸಬ್ಜೆಕ್ಟ್ ಇಲ್ಲದೆ ಎಲ್ಲ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸೂಚಿಸಿದ್ದಾರೆ. ನಮ್ಮೆಲ್ರಿಗೂ ಸಹ ನಿನ್ನೆ ಆ ಒಂದು ಪ್ರತಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಏನೇನಿದೆ ಅನ್ನೋದನ್ನು ನೋಡ್ಕೊಂಡು 17ನೇ ತಾರೀಕು 4 ಗಂಟೆಗೆ ಸಚಿವ ಸಂಪುಟ ಕರೆದಿದ್ದಾರೆ. ಈಗ ತರಬೇಕು ಅಂದವರು ಅವರೇ, ಏನೂ ಅನಾಹುತ ಆಗಿಲ್ವಲ್ಲ. ಅಲ್ಲಿ ಅನೇಕರು ಲಿಂಗಾಯತ ಸಮಾಜಕ್ಕೆ, ಒಕ್ಕಲಿಗ ಸಮಾಜಕ್ಕೆ ಅಥವಾ ಇನ್ಯಾವುದೇ ಸಮಾಜಕ್ಕೆ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಜನಗಣತಿ, ಅಥವಾ ಮನೆಗೆ ಹೋಗಿಲ್ಲ, ಮಾಹಿತಿ ಸರಿಯಾಗಿಲ್ಲ ಅಂತ ಹೇಳಿ ಚರ್ಚೆ ಮಾಡಿದ್ದಾರೆ. ಬಟ್ ಅದು ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡಿ 17ನೇ ತಾರೀಕು ಸಚಿವ ಸಂಪುಟದಲ್ಲಿ ಏನು ಅದರ ನ್ಯೂನತೆಗಳು ಅಥವಾ ಸರಿ ಇದೆಯಾ ಸರಿ ಇಲ್ವಾ ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮುಂಚಿತವಾಗಿಯೇ ಏನಾರ ಮಾಡಿ ತರಲೇಬೇಕು ಅಂತ ಹೋರಾಟ ಮಾಡಿದವರು ಇವರೇ. ತಂದ ಮೇಲೆ ಅದೇನೋ ಮಗು ಹುಟ್ಟೋದಕ್ಕೆ ಮೊದಲೇ ಕುಲಾವಿ ಹೊಡೆಸಿದ್ರು ಅದಂಗೆ ಅನಾವಶ್ಯಕವಾಗಿ ಮಾತನಾಡ್ತಾ ಇದ್ದಾರೆ. ಬಹುಶಃ ಯಾವುದೂ ಸಹ ಆ ಥರದ ತೀರ್ಮಾನ ನಮ್ಮ ಸರ್ಕಾರದಲ್ಲಿ, ನಮ್ಮ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಆಗಲ್ಲ. ಎಲ್ಲ ಸಮಾಜಕ್ಕೂ ನ್ಯಾಯ ಕೊಡೋ ರೀತಿಯಲ್ಲಿ ಈ ಒಂದು ಜನಗಣತಿ ಆಗುತ್ತೆ ವಿನ ಒಬ್ಬರಿಗೆ ನ್ಯಾಯ ಒಬ್ಬರಿಗೆ ಅನ್ಯಾಯ ಆಗುವಂಥ ಪ್ರಶ್ನೆ ಇಲ್ಲ. ಅದನ್ನು ಬಹುಶಃ ರಾಜಕೀಯವಾಗಿ ಪ್ರೇರೇಪಣೆ ಮಾಡಲಿಕ್ಕೆ, ಉಪಯೋಗಿಸ್ಕೊಳ್ಳಿಕ್ಕೆ ವಿರೋಧ ಪಕ್ಷಗಳಾದಂಥ ಜನತಾದಳ, BJPಯವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಜಾತಿ ಜನಗಣತಿ ವರದಿಯ ಬಗ್ಗೆ ಒಂದಷ್ಟು ಮಂದಿ ಸಚಿವರು ಎಲ್ಲರಿಗೂ ಕೂಡ ನ್ಯಾಯ ಸಿಗುತ್ತೆ, ಯಾರಿಗೂ ಅನ್ಯಾಯ ಆಗಲ್ಲ ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ರೆ, ಒಂದಷ್ಟು ಮಂದಿ ಶಾಸಕರಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಹಾಗೆಯೇ ಸಚಿವ ಹೆಬ್ಬಾಳ್ಕರ್ ಅವರು ಕೂಡ ಮಾತನಾಡಿದ್ರು, ಸಮುದಾಯಗಳು ಬೆಳೆದಿರುತ್ತವೆ, ಈ 20 ವರ್ಷದ ಹಿಂದಿನ ಆ ವರದಿಯನ್ನು ಇಟ್ಕೊಂಡು ಏನ್ ಮಾಡೋಕ್ಕಾಗುತ್ತೆ ಅಂತ ಹೇಳಿ ಅವರು ಕೂಡ ಪ್ರಶ್ನಿಸ್ತಾ ಇದ್ದಾರೆ. ಈ ನಡುವೆ ನಾಳೆ DCM DK ಶಿವಕುಮಾರ್ ಅವರು ಒಕ್ಕಲಿಗ ಶಾಸಕರ ಸಭೆಯನ್ನ ಕರೆದಿದ್ದಾರೆ. ಸೊ ತೀವ್ರ ಕುತೂಹಲದ ಘಟ್ಟವನ್ನ ತಲುಪ್ತಾ ಇದೆಯಾ ಅಂತ ಜಾತಿ ಜನಗಣತಿ ವರದಿಯ ವಿಚಾರ ಏನಾಗುತ್ತೆ ಅಂತ? ಮಧುಶ್ರೀ, ಜಾತಿ ಜನಗಣತಿಯ ಬಗ್ಗೆ ಈಗ ಇರುವಂತಹ ಅಪಸ್ವರ ಒಂದು ರೀತಿಯಲ್ಲಿ ಕಿಚ್ಚನ ರೀತಿಯಲ್ಲಿ ನಿಧಾನವಾಗಿ ಹರಡ್ತಾ ಇದೆ. ಪ್ರಮುಖ ಸಮುದಾಯಗಳಿಗೆ ಈ ಜಾತಿ ಜನಗಣತಿಯ ಬಗ್ಗೆ ಸಾಕಷ್ಟು ಅಸಮಾಧಾನಗಳಿದಾವೆ. ತಮ್ಮ ಸಮುದಾಯದ ಅಂಕಿ ಸಂಖ್ಯೆಗಳನ್ನ ಸರಿಯಾಗಿ ತೋರಿಸಿಲ್ಲ, ಆಗಿರುವಂತಹ ಸಮೀಕ್ಷೆ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅನ್ನುವಂಥದ್ದು ಹಲವು ಮಂದಿ ಸಚಿವರ ಅಪಸ್ವರ. ಈ ಒಂದು ಅಪಸ್ವರದ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ CM ಸಿದ್ದರಾಮಯ್ಯನವರ ಸಚಿವ ಸಂಪುಟ ಇಬ್ಬಾಗ ಆದಂತಾಗಿದೆ. ಒಂದು ಕಡೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಸಚಿವರು ನಿಂತ್ಕೊಂಡಿದ್ರೆ, ಇನ್ನುಳಿದಂತಹ ಹಿಂದುಳಿದ ವರ್ಗ ಮತ್ತು ದಲಿತ ಸಚಿವರೆಲ್ಲರೂ ಕೂಡ ಈ ಒಂದು ವರದಿ ಸರಿಯಾಗಿದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಇದೀಗ ಒಕ್ಕಲಿಗ ಸಮುದಾಯದ ನಾಯಕರ ಸಭೆಯನ್ನ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ನಾಳೆ ಸರ್ಕಾರಿ ನಿವಾಸದಲ್ಲಿ ಕರೆದಿದ್ದಾರೆ. ಒಕ್ಕಲಿಗ ಸಮುದಾಯದ ಸಚಿವರು ಕೃಷ್ಣ ಬೈರೇಗೌಡ, ಚಲರಾಯಸ್ವಾಮಿ, ವೆಂಕಟೇಶ್ ಸೇರಿದಂತೆ ಪ್ರಮುಖ ಸಚಿವರು ಭಾಗಿಯಾಗ್ತಾರೆ. ಒಕ್ಕಲಿಗ ಸಮುದಾಯದ ವಿಧಾನ ಪರಿಷತ್ ಸದಸ್ಯರು ಮತ್ತು ಶಾಸಕರು ಕೂಡ ನಾಳೆ ಸಂಜೆ 6 ಗಂಟೆಗೆ ನಿಗದಿಯಾಗಿರುವಂತಹ ಸಭೆಯಲ್ಲಿ ತಮ್ಮ ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾರೆ. ಅಂದ್ರೆ ಈಗ ವರದಿ ಪ್ರಸ್ತಾಪ ಆದ ಬಳಿಕ ಸಹಜವಾಗಿ ಸಮುದಾಯದ ಅಂಕಿ ಸಂಖ್ಯೆಗಳು ಬಹಿರಂಗ ಆಗಿದೆ. ಬಹಿರಂಗ ಆದಂತಹ ಅಂಕಿ ಸಂಖ್ಯೆಗಳ ಬಗ್ಗೆ ಕೇವಲ ಸಚಿವರಿಗೆ ಮಾತ್ರವಲ್ಲ, ಶಾಸಕರಿಗೂ ಕೂಡ ತಮ್ಮ ಕ್ಷೇತ್ರದಲ್ಲಿ ಹೇಗೆ ಮುಖ ತೋರಿಸುವಂತದ್ದು, ತಮ್ಮ ತಮ್ಮ ಸಮುದಾಯಗಳನ್ನ ಹೇಗೆ ಫೇಸ್ ಮಾಡಬೇಕು ಅನ್ನೋ ಬಗ್ಗೆ ಒಂದಷ್ಟು ಬೇಸರಗಳಿದಾವೆ. ಕಳೆದ 10 ವರ್ಷಗಳಲ್ಲಿ ಆಗಿರುವಂತಹ ಬೆಳವಣಿಗೆ ಇರಬಹುದು, ಸಮುದಾಯ ಚುನಾವಣೆಗಳಲ್ಲಿ ಅವರಿಗೆ ಸಿಗ್ತಾ ಇರುವಂತಹ ಮಾಹಿತಿಗಳಿರ್ಬೋದು, ಈಗ ಜನಗಣತಿಯಲ್ಲಿ ಬಹಿರಂಗಗೊಂಡಿರುವಂತಹ ಸಮುದಾಯದ ಅಂಕಿ ಸಂಖ್ಯೆಗಳಿರ್ಬೋದು, ಜಾತಿಗಳ ಅಂಕಿ ಸಂಖ್ಯೆ ಇರಬಹುದು, ಇದಕ್ಕೆ ಸಾಕಷ್ಟು ವ್ಯತ್ಯಾಸ ಇದೆ ಅನ್ನುವಂಥದ್ದು ಶಾಸಕರು ವ್ಯಕ್ತಪಡಿಸ್ತಾ ಇರುವಂತಹ ಬೇಸರ. ಈ ಕಾರಣಕ್ಕೋಸ್ಕರ ಈ ಸಮೀಕ್ಷೆಯ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಹಾಗೆ ಒಕ್ಕಲಿಗ ಸಮುದಾಯದ ನಿಲುವು ಏನಾಗಿರಬೇಕು ಅನ್ನೋ ಬಗ್ಗೆ ಬಹುತೇಕ ನಾಳೆ DK ಶಿವಕುಮಾರ್ ಅವರು
ಅವರು ಎಲ್ಲ ಒಕ್ಕಲಿಗ ಶಾಸಕರ ಅಭಿಪ್ರಾಯವನ್ನು ಪಡೆಯುವಂತಹ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಒಕ್ಕಲಿಗರ ಸಂಘ ಕೂಡ ಈ ಸಮೀಕ್ಷೆಯನ್ನ ವಿರೋಧಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಅನುಷ್ಠಾನ ಮಾಡಬಾರದು ಅಂತ ಹೇಳಿ ಒಕ್ಕಲಿಗರ ಸಂಘ ಹೇಳಿದೆ. ಇದೇ ನಿಲುವನ್ನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಚಿವ ಸಂಪುಟದಲ್ಲಿ ಮಂಡಿಸಬೇಕಾ ಅಥವಾ ಇದೇ ನಿಲುವನ್ನ ಮುಂದುವರಿಸಬೇಕಾ ಅನ್ನೋ ಬಗ್ಗೆ ಕೂಡ ನಾಳೆ ಒಕ್ಕಲಿಗ ಶಾಸಕರು ಸಚಿವರ ಅಭಿಪ್ರಾಯವನ್ನ ಪಡೆದು ತೀರ್ಮಾನವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದಾವೆ. ಒಂದು, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಕೇವಲ ಒಕ್ಕಲಿಗ ಸಮುದಾಯವನ್ನ ಸೀಮಿತವಾಗಿ ಹೇಳೋದಾದ್ರೆ ಇದು ಒಂದು ರೀತಿಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಂದು ಕಡೆ ಎಐಸಿಸಿಯ ನಾಯಕರು ಜಾತಿ ಜನಗಣತಿಯನ್ನ ಸರ್ಕಾರ ಅನುಷ್ಠಾನಕ್ಕೆ ತರಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನ ಕ್ಯಾಬಿನೆಟ್ಗೆ ತಂದಿದ್ದಾರೆ. ಆದ್ರೆ ಇನ್ನೊಂದು ಕಡೆ ಸಮುದಾಯ ನಿಂತಿರೋದ್ರಿಂದ ಸಮುದಾಯದ ನಾಯಕರ ಅಭಿಪ್ರಾಯವೂ ಕೂಡ ಬೇರೆ ಬೇರೆ ಆಗಿರೋದ್ರಿಂದ ಮತ್ತು ಇದರ ಒಕ್ಕಲಿಗರ ಜೊತೆಗೆ ಉಳಿದಂತಹ ಲಿಂಗಾಯತ ಸಚಿವರು ಕೂಡ ಸಾಥ್ ಕೊಡ್ತಾ ಇರೋದ್ರಿಂದ ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದ ಕ್ಯಾಬಿನೆಟ್ ನಲ್ಲಿ ಯಾವ ವಿಚಾರವನ್ನ ಚರ್ಚೆ ಮಾಡಬೇಕು, ಯಾವ ನಿಲುವನ್ನ ತಾಳಬೇಕು ಅನ್ನುವಂಥದ್ದು ಸಾಕಷ್ಟು ಕಷ್ಟಕರವಾಗಿ ತೋರ್ ಬರ್ತಾ ಇದೆ. ಆದ್ರೆ ಏಪ್ರಿಲ್ 17ನೇ ತಾರೀಕು ಕರೆದಿರುವಂತಹ ಏಪ್ರಿಲ್ 17ರ ಸಂಜೆ 4 ಗಂಟೆ ನಿಗದಿಯಾಗಿರುವಂತಹ ಕ್ಯಾಬಿನೆಟ್ ಸಭೆ ಈ ದೃಷ್ಟಿಯಿಂದ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಮತ್ತೊಮ್ಮೆ ಸಮೀಕ್ಷೆಯನ್ನ ಮಾಡಬೇಕು ಅನ್ನುವಂತಹ ಹಲವು ಸಚಿವರ ಅಭಿಪ್ರಾಯ ಇದೆ. ಸಮುದಾಯದ ಮಠಾಧೀಶರು ಕೂಡ ಇದೇ ರೀತಿಯ ಒತ್ತಡವನ್ನ ಹೇರ್ತಾ ಇದ್ದಾರೆ. ಆದ್ರೆ ಈ ಸಮೀಕ್ಷೆಯ ಬಗ್ಗೆ ಈಗ ಇರುವಂತಹ ಬೇಸರಗಳು ಮತ್ತು ಬೇರೆ ಬೇರೆ ರೀತಿಯ ಅನುಮಾನಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಗೆ ಬಗೆಹರಿಸ್ತಾರೆ ಅನ್ನುವಂಥದ್ದು ಕೂಡ ಅತ್ಯಂತ ಪ್ರಮುಖ ಆಗುತ್ತೆ. ಮತ್ತು ಈಗ ಇರುವಂತಹ ಲೆಕ್ಕಾಚಾರಗಳ ಪ್ರಕಾರ ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯಗಳು ತಮ್ಮ ತಮ್ಮ ಸಮುದಾಯದ ಅಂಕಿ ಸಂಖ್ಯೆ ಬಗ್ಗೆ ಸಾಕಷ್ಟು ಅನುಮಾನಗಳನ್ನ ಹೊಂದಿದ್ದಾರೆ. ಅದನ್ನ ಹೇಗೆ ಬಗೆಹರಿಸಬೇಕು ಅನ್ನುವಂಥದ್ದು ಒಂದು ರೀತಿಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹೀಗಾಗಿ ನಾಳೆ ಒಕ್ಕಲಿಗ ಶಾಸಕರು ಸಚಿವರ ಸಭೆಯನ್ನು ಕರೆದಿರುವಂತಹ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈ ರೀತಿ ಹೈಕಮಾಂಡ್ ಒಂದ್ ಕಡೆ ಸೂಚನೆ, ಇನ್ನೊಂದ್ ಕಡೆ ಸಮುದಾಯ ಇರೋದ್ರಿಂದ ಅದೆರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡುವಂತಹ ಯಾವ ನಿಲುವನ್ನ ತಳಿತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಮಧುಶ್ರೀ, ಧನ್ಯವಾದ ಪ್ರಸನ್ನ ತಮ್ಮ ಮಾಹಿತಿಗಾಗಿ.